ನಾನು ಬಹಳಷ್ಟು ಲಿಪ್ ಬಾಮ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಕೂಡ ಆ ವಿಡಿಯೋಸ್ಗಳು ಇಷ್ಟ ಆಗಿದೆ. ಇವತ್ತು ನಾನೊಂದು ಸ್ಪೆಷಲ್ ಲಿಪ್ ಬಾಮ್ ಬಗ್ಗೆ ಮಾತಾಡ್ಲಿಕ್ಕಿದ್ದೀನಿ. ಸ್ಪೆಷಲ್ ಅಂದರೆ ಏನಂದರೆ ನಾನು ಇದನ್ನು ಇನ್ಸ್ಟಾಗ್ರಾಮಿಂದ ಪರ್ಚೇಸ್ ಮಾಡಿದ್ದು, ಅದಕ್ಕೋಸ್ಕರ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ. ಆ್ಯಂಡ್ ನನ್ನ ಪ್ರೀವಿಯಸ್ ಲಿಪ್ ಬಾಮ್ಗಳ ವಿಡಿಯೋ ನಿಮಗೆ ಬೇಕಿದ್ರೆ ನಾನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಈ ಲಿಪ್ ಬಾಮ್ ಬಗ್ಗೆ ನಾವೀಗ ಮಾತಾಡೋಣ. ಇದು ಆ್ಯಕ್ಚುಲಿ ಒಂದು ಸ್ಟ್ರಾಬೆರಿ ಲಿಪ್ ಬಾಮ್ ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು Tysi.co ಅಂತ ಒಂದು ಇನ್ಸ್ಟಾಗ್ರಾಮ್ ಸ್ಟೋರ್ ಇದೆ ಅವರಿಂದ. ಅವರೊಂದು ಯಂಗ್ ಆಂಟ್ರಪ್ರನರ್ ಆಯ್ತಾ. ಅವರು ಆ್ಯಕ್ಚುಲಿ ಲಿಪ್ ಪ್ರಾಡಕ್ಟ್ಸ್ಗಳು, ಐ ಪ್ರಾಡಕ್ಟ್ಸ್ಗಳು, ಐ ಶ್ಯಾಡೋ ಆ ಥರದ್ದೆಲ್ಲ, ಗ್ಲಿಟರ್ ಐ ಶ್ಯಾಡೋಸ್ಗಳು ಆ ಥರದ್ದೆಲ್ಲ ಪ್ರಾಡಕ್ಟ್ಸ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವರದ್ದೇ ಈ ಪ್ರಾಡಕ್ಟ್. ಐ ಥಿಂಕ್ ಇದರಲ್ಲಿ ಅವಕಾಡೋ ಆಯಿಲ್ ಎಲ್ಲ ಇದೆ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದರಲ್ಲಿ ತುಂಬ ಪ್ರಾಡಕ್ಟ್ ಬರುತ್ತೆ ಆಯ್ತಾ. ಐ ಥಿಂಕ್ 15 grams ಆಫ್ ಪ್ರಾಡಕ್ಟ್ ಬರುತ್ತೆ ಆ್ಯಂಡ್ ದಿಸ್ ಇಸ್ ಪ್ರೈಸ್ಡ್ ಫಾರ್ 300 ಇರಬೇಕು. ಅವ್ರ ಸೈಟಲ್ಲಿ ಇದಿದೆ. ಅವರ ಪೇಜ್ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅವ್ರ ಹತ್ರ ಡೈರೆಕ್ಟ್ ಆಗಿ DM ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು. ಅವ್ರು ನಿಮಗೆ ಪ್ರಾಂಪ್ಟ್ ಆಗಿ ರಿಪ್ಲೈ ಮಾಡ್ತಾರೆ. ಈ ಪ್ಯಾಕೇಜಿಂಗ್ ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದಕ್ಕೊಂದು ಅಪ್ಲಿಕೇಟರ್ ಕೂಡ ಇಲ್ಲಿ ಬಂದಿತ್ತು, ಅದು ಹನಿ ಕೋಮ್ ತರ. ಸೊ ಬಟ್ ನಾನೆಲ್ಲೋ ಮಿಸ್ಪ್ಲೇಸ್ ಮಾಡಿದ್ದೀನಿ ಅದನ್ನ, ಇಲ್ಲ ಈಗ ನನ್ನ ಹತ್ರ. ಅದು ನಾನೀಗ ಬೆರಳಲ್ಲೇ ಹಚ್ತೀನಿ ಲಿಪ್ ಬಾಮನ್ನ. ಆ್ಯಂಡ್ ಇದ್ರದ್ದು ಲಿಪ್ ಬಾಮ್ ಇದು ಟೆಕ್ಸ್ಚರ್ ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ, ಬೇರೆ ಲಿಪ್ ಬಾಮ್ಗಳ ಥರ ಇಲ್ಲ ನೋಡಿ. ಒಂಥರ ಜೆಲ್ಲಿ ಥರ ಇದರ ಟೆಕ್ಸ್ಚರ್ ಇದೆ, ತುಂಬ ಚೆನ್ನಾಗಿದೆ. ತುಂಬ ನರಿಷ್ಡ್ ಆಗಿ ಮಾಡುತ್ತೆ ಆಯ್ತಾ ನಮ್ಮ ಲಿಪ್ಪನ್ನ. ಆ್ಯಂಡ್ ಇಟ್ ಇಸ್ ಟಿಂಟೆಡ್, ಸ್ವಲ್ಪ ಟಿಂಟ್ ಬಿಡುತ್ತೆ, ಪಿಂಕಿಶ್ ಟಿಂಟ್. ಆ್ಯಂಡ್ ಈ ಲಿಪ್ ಬಾಮ್ ನಿಮ್ಮ ಲಿಪ್ಸಿಂದ ಹೋದ್ರೂ ಕೂಡ, ಅಳ್ಸ್ಕೊಂಡು ಹೋದ್ರೂ ಕೂಡ ಆ ಟಿಂಟ್ ಇದೆಯಲ್ಲ, ಲೈಟ್ ಒಂದು ಪಿಂಕ್ ಟಿಂಟ್ ಹಾಗೇನೆ ಉಳ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಬಟ್ ಅಷ್ಟೇ ಲಿಪ್ಸ್ಗಳು ನರಿಷ್ಡ್ ಆಗಿ ಸಾಫ್ಟ್ ಆಗಿ ಉಳಿಯುತ್ತೆ. ಇದೊಂದು ಸಿಂಪಲ್ ಲಿಪ್ ಬಾಮ್ ವಿತ್ ಟಿಂಟ್ ಇನ್ ಇಟ್. ಏನು ಹೀಲಿಂಗ್ ಪ್ರಾಪರ್ಟೀಸ್ ಇಲ್ಲ. ನಿಮ್ಮ ಕ್ರ್ಯಾಕ್ಡ್ ಲಿಪ್ಸ್ ಇದ್ರೆ, ನಿಮ್ಮ ಚಾಪ್ಡ್ ಲಿಪ್ಸ್ ಇದ್ರೆ, ಡ್ರೈ ಲಿಪ್ಸ್ ಇದ್ರೆ ಇದು ಹೀಲ್ ಮಾಡಲ್ಲ. ಬಟ್ ನಿಮ್ಮ ಲಿಪ್ಸ್ ಅನ್ನ ಸಾಫ್ಟ್ ಆಗಿ ಹಾಗೂ ಹೈಡ್ರೇಟೆಡ್ ಆಗಿ ನರಿಷ್ಡ್ ಆಗಿ ಇಡುತ್ತೆ ಅಷ್ಟೇ. ಇನ್ನೊಂದು ವಿಷಯ ಏನಂದ್ರೆ ಇದು ಗ್ರೀಸಿ ಫೀಲಿಂಗ್ ಕೊಡಲ್ಲ, ಸ್ವಲ್ಪ ಲೈಟ್ ಆಗಿ ಒಂದು ಫ್ರೇಗ್ರೆನ್ಸ್ ಇದೆ. ಅದು ನಿಮ್ಗೆ ಬಾದರ್ ಮಾಡುತ್ತಾದ್ರೆ ನೀವು ಪರ್ಚೇಸ್ ಮಾಡಬೇಡಿ. ಇಲ್ದಿದ್ರೆ ತುಂಬಾ ಒಳ್ಳೆ ಸಾಫ್ಟ್ ಫೀಲಿಂಗ್ ಕೊಡುತ್ತೆ ಅಷ್ಟೇ, ಗ್ರೀಸಿ ಫೀಲಿಂಗ್ ಕೊಡಲ್ಲ. ನೋಡಿ ಈ ತರ ತುಂಬಾ ಜಿಡ್ಡೇನ್ ಅನ್ಸಲ್ಲ. ಲಿಪ್ ಬಾಮ್ ನೀವು ಹಚ್ಚೋದು ಯಾಕೆ, ಲಿಪ್ಪನ್ನ ಸ್ವಲ್ಪ ಗ್ರೀಸಿಯಾಗಿ ಇಡ್ಲಿಕ್ಕಲ್ವಾ. ಸೊ ಅದಕ್ಕೋಸ್ಕರ ಇದು ಆ ಥರನೇ ಇದೆ. ಆ್ಯಂಡ್ ಇದನ್ನ ನಾವು ಯಾವ್ದಾದ್ರು ಲಿಪ್ಸ್ಟಿಕ್ ಮೇಲೆ ಕೂಡ ಬಳಸ್ಬೋದಾಯ್ತಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ಲಾಸಿ ಲಿಪ್ಸ್ ಕೊಡುತ್ತೆ. ಆ್ಯಂಡ್ ಬರೀ ಲಿಪ್ಸಿಗೆ ನೀವು ಹಚ್ಚುವಾಗ ಈ ಟಿಂಟ್ ಇರೋ ಕಾರಣ ನೀವು ಒಂದು ಲಿಪ್ ಗ್ಲಾಸ್ ಹಾಕಿದಾಗ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಜಸ್ಟ್ ಲವ್ ದಿಸ್ ಲಿಪ್ ಬಾಮ್ ಆ್ಯಂಡ್ ಐ ಆಮ್ ಸೊ ಗ್ರೇಟ್ಫುಲ್ ದಟ್ ನಾನು ಈ ಪೇಜನ್ನು ಕಂಡು ಹಿಡಿದೆ ಅಂತ. ನಾನು ಅವರಿಂದ ತುಂಬ ಪ್ರಾಡಕ್ಟ್ಸ್ಗಳನ್ನು ತರಿಸಿದ್ದೀನಿ. ಇದು ಲಿಪ್ ಗ್ಲಾಸ್ಗಳು, ಈ ಲಿಪ್ ಬಾಮ್ ಆ್ಯಂಡ್ ಗ್ಲಿಟರ್ಗಳು, ಐ ಶ್ಯಾಡೋ ಗ್ಲಿಟರ್ಗಳನ್ನೆಲ್ಲ ನಾನು ತರಿಸಿದ್ದೀನಿ. ಆ್ಯಂಡ್ ವೆರಿ ಅಫೋರ್ಡೆಬಲ್ ಆಯ್ತಾ. ಇದು ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್, ಯಾಕಂದ್ರೆ ಇದ್ರದ್ದು ಕ್ವಾಂಟಿಟಿ ಕೂಡ ಹಾಗೆ ಇದೆ. ಸೊ ಕಡಿಮೆ ಏನಿಲ್ಲ, 15 ಗ್ರಾಮ್ ಏನೋ ಇದೆ. ಸೊ ದಟ್ ಈಸ್ ಜಸ್ಟಿಫೈಡ್ ಅಂತ ಹೇಳ್ಬೋದು. ಈ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಗೂ ಈ ಪ್ರಾಡಕ್ಟಿನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ವಿಡಿಯೋಗಿಷ್ಟೇ, ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.